ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ಯಾರೇನು ರೆಡಿ ಆಗ್ಯಾನ ಅವರಪ್ಪ ಅವ್ನ ಫೋಟೋ ತೆಗಿಯಾಕತ್ತಾನ ರೀ. ನಾನು ಆರುಷಿ ನಮ್ಮ ಭಯ್ಯನ ಕೈ ಹಾಕಿ ಕೊಟ್ಟು ನೋಡ್ರಿ ಕೊಟ್ಟು ರೆಡಿ ಹಾಕತ್ತಿದ್ದೆ ರೀ. ಯಾಕಂದ್ರೆ ನಮ್ಮ ಭಯ್ಯ ಅವ್ರ ಮನೆಗೆ ಕರ್ಕೊಂಡು ಹೊಂಟಿದ್ದ ನೋಡ್ರಿ ಇವಾಗ ನಮ್ಮ ಭಯ್ಯಾರ ಮನೆಗೆ ಹೋಗಿದ್ವಿ. ಹೋಗೋ ಮುಂದೆ ವಿಡಿಯೋ ಮಾಡೋಕೆ ಆಗಲಿಲ್ಲ ರೀ. ನೋಡ್ರಿ ಆಟೋ ಬಂದು ಮನೆ ಮುಂದೆ ನಿಂತೈತಿ. ಎಲ್ಲರೂ ಸೇರಿ ಆಟೋ ಹತ್ತಿ ಹೊರಗಡೆ ಹೊಂಟಿದ್ವಿ. ಹೊರಗಡೆ ಯಾಕೆ ಹೊಂಟಿದ್ವಪ್ಪ ಅಂದ್ರೆ ಕಾಯ್ಸಂಗಿಲ್ಲ ಹೇಳಿಬಿಡ್ತೀನಿ ರೀ. ಯಾಕಂದ್ರೆ ಇವತ್ತು ವಿಶೇಷವಾಗಿ ಎಳ್ಳಮಾವಾಸ್ಯೆ ಇತ್ತು ರೀ. ಎಲ್ಲರೂ ಹೊಲಕ್ಕೆ ಹೊಂಟಿದ್ವಿ ನೋಡ್ರಿ. ಹೊಲಕ್ಕೆ ಹೋಗಿ ಚರಗ ಚೆಲ್ಲಿ ಬರ್ಬೇಕಂತಂದು ಹೊಲಕ್ಕೆ ಹೊಂಟಿದ್ವಿ. ನಾವೆಲ್ಲರೂ ಆಟೋದಾಗ ಹೊಂಟಿದ್ವಿ. ಭಯ್ಯಾರ ಬೈಕ್ನಾಗ ಬಂದ್ರೆ ನೋಡ್ರಿ. ಈಕಿ ರುಮಾನ ಭಯ್ಯನ ಮಗಳ, ಇವ್ರು 3 ಜನ ಅವ್ರ ಫ್ರೆಂಡ್ಸ್ ನೋಡ್ರಿ ಆರ್ಯನ್ ಅದಾನ, ದಾದಿ, ಬಾಬಿಯರ ಅಮ್ಮ, ಇಕ್ಕಿ ಬಾಜು ಮನೆ ಇಕ್ಕಿ ಇವ್ರ ಅಮ್ಮ ರೀ, ಬಾಬಿಯವ್ರ ಅತ್ತಿರಿ ಅಂದ್ರೆ ಇಷ್ಟು ಜನ. ಮತ್ತು ನಾನು ಆರಿಸಿ ರೀ, ಇಷ್ಟು ಜನ ಕೂಡಿ ಹೊಲಕ್ಕೆ ಹೊಂಟಿದ್ವಿ ನೋಡ್ರಿ. ಮೊದಲೆಲ್ಲ ಚಕಡಿಗೆ ಅಲಂಕಾರ ಮಾಡಿ ಸಿಂಗಾರ ಮಾಡಿಕೊಂಡು ಹೊಲಕ್ಕೆ ಚರಗ ಚೆಲ್ಲಕ್ಕೆ ಚಕಡಿ ಒಳಗೆ ಹೋಗ್ತಿದ್ರಿ. ಇವಾಗೆಲ್ರಿಪ್ಪ ಹಳ್ಳಿ ಒಳಗೆ 1, 2 ಅಂತ ಎಣಿಕೆ ಆಗ್ಯಾವು. ಚಕಡಿ ಅಂತರೂ ಕಾಣೋದೇ ಇಲ್ಲ ಬಿಡ್ರಿ. ಅದಕ್ಕೆ ಆಟೋದಾಗ ಆಗಲಿ ಇಲ್ಲ ಟ್ರ್ಯಾಕ್ಟರ್ ಹಿಂಗೆ ಕಾರ್ ಬಟ್ ಹಿಂಗೆ ಗಾಡಿ ತಗೊಂಡು ಹೊಲಕ್ಕೆ ಹೋಗ್ತಾರೆ ನೋಡ್ರಿ. ನಾವು ಆಟೋ ಮಾಡಿದ್ವಿ, ಆಟೋದಾಗ ಹೋಗಿವಿ ನೋಡ್ರಿ ಹೊಲ ಬಂತ. ಅಮ್ಮದ ಬುತ್ತಿದ ಗಂಟು ಹೊತ್ಕೊಂಡು ಹೊಂಟಾರಿ. ಒಬ್ಬೊಬ್ಬರ ಒಂದು ಚೀಲ ಆಗಲಿ ಕ್ಯಾನ್ ಆಗಲಿ ಡಬ್ಬಿ ಆಗಲಿ ಎಲ್ಲ ಹಿಡ್ಕೊಂಡು ಹೋದ್ರು. ನಾನು ಮಾತ್ರ ಏನಿಲ್ಲ ನೋಡ್ರಿ. ಯಾಕಂದ್ರೆ ನನಗಿದ್ಲಲ್ರಿ ಆರುಷಿ ಹೊತ್ಕೊಳೋದಂತ ದೊಡ್ಡ ಕೆಲಸ ನೋಡ್ರಿ. ಇವಾಗ ಆರ್ಯನ್ ಅದ ನೋಡ್ರಿ, ಇಲ್ಲೇ ಹೊಂಟಾನ. ಬಾಪಿಗೆ ನೀರಿನ ಕೊಡ ಹೊತ್ಕೊಂಡು ಹೊಂಟ್ಲ. ದಾದಿ ನೋಡ್ರಿ ನಡೆಯೋದಕ್ಕೆ ಕಷ್ಟ ಆಗಿತ್ತು ಅವ್ರಿಗೆ. ನೋಡ್ರಿ ಹೊಲಕ್ಕೆ ಇವ್ರೇನೋ ಎಮ್ಮೆ ಮೇಯ್ಸಕ್ಕೆ ಡೈಲಿ ಬರ್ತಾರಂತ್ರಿ, ತಾಂಡೇದವ್ರಂತ. ಹೊಲ ಏನೋ ಕಾಯ್ತಾರಂತ ನೋಡ್ರಿ. ಬಾಬಿ ಅಂತಿದ್ರು ಇವ್ರು ಡೈಲಿ ಬರ್ತಾರೆ, ಇವರ ನಮ್ಮ ಹೊಲ ಕಾಯೋದು ಅಂತಂದು. ನೋಡ್ರಿ ಎಲ್ಲರೂ ಬರಾಕತ್ರ ಮುಟ್ಟಿದ್ವಿ ಹೊಲ ನೋಡ್ರಿ. ಕಡ್ಲಿ ಮತ್ತು ಜೋಳ ಬಿತ್ತಿದಾರ್ರಿ ಹೊಲಕ್ಕೆ. ಕರ್ಕಿನ ಐತೆ ನೋಡ್ರಿ. ಮೊನ್ನೆ ಏನೋ ಎಣ್ಣೆ ಹೊಡೆದಾರಂತ ಹೊಲಕ್ಕೆ ನೋಡ್ರಿ. ಅಲ್ಲಿ ನೋಡ್ರಿ ಬಾಬಿ ಮತ್ತು ಅವರಮ್ಮ ಪೂಜೆಗೆ ರೆಡಿ ಮಾಡಾತಿದ್ರು. ನಾನು ಹೋಗಿ ಜಾಯ್ನ್ ಅದ ನೋಡ್ರಿ. ಅದಕ್ಕೆ ನೋಡ್ರಿ ನಾನು ಹೋಗಿ ಏನಂದ್ರೆ ಬಾಬಿಯರ ಪೂಜೆ ನೀವೇ ಮಾಡಿಬಿಡ್ರಿ ಅಂದ್ರೆ. ಆಮೇಲೆ ನಾನು ಹ್ಞೂ ಅಂದು ಪೂಜೆನ ನಾನು ಸ್ಟಾರ್ಟ್ ಮಾಡಿದೆ ನೋಡ್ರಿ. ಪೂಜೆಗೆ ಏನೇನು ಬೇಕಂದ್ರೆ ಫಸ್ಟಿಗೆ ಏನು ರೀ 5 ಕಲ್ಲು ಯಾಕೆ ಇಡ್ತಾರಂದ್ರೆ ಪಂಚಪಾಂಡವರ ಅಂತ ನೋಡ್ರಿ. ಪಂಚಪಾಂಡವರ ಸ್ವರೂಪವಾಗಿ 5 ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾರೆ. ಹಿಂದನೂ 1 ಕಲ್ಲು ಇಡ್ತಾರೆ. ಅದಕ್ಕೆ ನಾವು ಸಣ್ಣವರಿದ್ದಾಗ ಎಲ್ಲರೂ ಕಳ್ಳ ಅಂತಿದ್ರಿ. ಅದು ಏನಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ರೀ. ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ, ಅದು ಹಿಂದೆ ಯಾಕೆ ಕಲ್ಲು ಇಡ್ತಾರಂತ. ನಮ್ಮೂರ ಸೈಡ್ ಎಲ್ಲರೂ ಬಟ್ 5 ಕಲ್ಲು ಮುಂದೆ ಪಂಚಪಾಂಡವರ ಸ್ವರೂಪ, ಹಿಂದೆ 1 ಕಲ್ಲು ಇಟ್ಟು ಈ ಥರ ಪೂಜೆ ಮಾಡ್ತಿದ್ರಿ. ಅಂದ್ರೆ ಸುಣ್ಣ ಅಥವಾ ವಿಭೂತಿ, ಆಲ್ಮೋಸ್ಟ್ ಅಲ್ಲಿ ಸುಣ್ಣನ ರೀ. ಸುಣ್ಣ ತಗೊಂಡು ಹಿಂಗೆ ರೌಂಡಾಗ ಬರಿತಿದ್ರಿ ಅವು ಕಲ್ಲಿಗೆ. ಅದ್ರದ್ದು ನಡುಕ್ಕೆ ಏನು ಮಾಡ್ತಿದ್ರಿ ಮತ್ತು ಕೆಮ್ಮಣ್ಣು ತೊಗೊಂಡು ಮತ್ತು ರೌಂಡಾಗ ಮರಿತಿದ್ರಿ. ನಮ್ಮ ಬಾಬಿಯವ್ರು ಕೆಮ್ಮಣ್ಣು ತಂದಿದ್ದಿಲ್ಲ ರೀ, ಇದು ಕುಂಕುಮ ಇರುತ್ತಲ್ರಿ, ಅದನ್ನು ತಗೊಂಡು ಈ ಥರ ಬರೆದ್ವಿ ನೋಡ್ರಿ. ಈ ಎಳ್ಳಮಾವಾಸ್ಯೆ ಪೂಜೆನ ಭೂತಾಯಿಯ ಸೀಮಂತ ಅಂತ ಕರೀತಾರೆ ನೋಡ್ರಿ. ಭೂತಾಯಿಯ ಸೀಮಂತ ಪೂಜೆ ಅಂತಂದು ಕರೆಯೋದ್ರಿ ಇದನ್ನು. ಈ ಥರ ಪೂಜೆ ಮಾಡಿ ನಮ್ಮ ಹೊಲಕ್ಕೆ ಚೆನ್ನಾಗಿ ಫಸಲು ಬರಲಿ ಅಂತಂದು ಎಲ್ಲರೂ ಬೇಡ್ಕೊತಾರೆ. ಅದಕ್ಕಾಗಿ ಈ ಎಳ್ಳಮಾವಾಸ್ಯೆ ಪೂಜೆಯನ್ನು ಮಾಡ್ತಾರೆ ನೋಡ್ರಿ. ಇವಾಗ ಪೂಜೆನ ಕುಂಕುಮ ಅದು ಮತ್ತು ಏನು ಸುಣ್ಣ ಇತ್ತು ಅದು ಹಚ್ಚಿ ಎಲೆ ಅಡಿಕೆ ಇಟ್ವಿ ರೀ. ಎಲೆ ಅಡಿಕೆ ಇಟ್ಟು ಮತ್ತೇನು ರೀ ಮತ್ತು ಅದಕ್ಕೆ ದಕ್ಷಿಣೆನೂ ಇಡ್ಬೇಕು ರೀ. ಅಂದ್ರೆ ಅದು ಆಲ್ಮೋಸ್ಟ್ ಅಲ್ಲಿ ಪೂಜೆ ಮಾಡೋದವ್ರಿಗೆ ಕೊಡ್ತಾರೆ ಅದು ದಕ್ಷಿಣೆ ಇಟ್ಟು. ಆಮೇಲೆ ಏನು ಮಾಡ್ಬೇಕು ಎಲ್ಲ ಎಡೀರಿ. ಅಂದ್ರೆ ನಾವೇನೇನು ಅಡುಗೆ ಮಾಡ್ಕೊಂಡು ಹೋಗಿರ್ತೀವಿ ನೋಡ್ರಿ, ಅದು ಅಷ್ಟೂ ಅದೇನು ಪಂಚಪಾಂಡವರನ್ನ ಇಟ್ಟು ಪೂಜೆ ಮಾಡಿರ್ತೀವಿ ರೀ, ಅಲ್ಲಿ ನೈವೇದ್ಯ ಈ ಜೋಳದ ಗಿಡದ ಎಲೆ ಏನಿರ್ತೈತೆ ರೀ ಅವನ್ನ ಕೆಳಗೆ ಹಾಕಿ ಅದರ ಮೇಲೆ ಅದು ಎಡಿನ ಇಡ್ಬೇಕು ರೀ. ಎಡೆ ಏನೇನಪ್ಪ ಅಂದ್ರೆ ನಾವು ಏನೇನು ಮಾಡ್ಕೊಂಡು ಹೋಗಿರ್ತೀವಿ ಪ್ರತಿಯೊಂದು ಇಡ್ತಾರೆ ರೀ. ಅಂದ್ರೆ ಇವಾಗ ನಾವು ಏನೇನು ಮಾಡಿರ್ತೀವಿ ಅಂದ್ರೆ ಇವಾಗ ಎಳ್ಳಮಾವಾಸ್ಯೆ ಅಂದ್ರೆ ಎಳ್ಳು ಹೋಳ್ಗೆ, ಶೇಂಗಾ ಹೋಳ್ಗೆ, ಕಡಲೆಬೇಳೆ ಹೋಳ್ಗೆ, ಕಡುಬು ಆಯ್ತು ರೀ, ಕರ್ಜಿಕಾಯಿ ಆಯ್ತು, ಅನ್ನ
ಮತ್ತು ಸಾರು, ಪಲ್ಯ, ಚಪಾತಿ, ಬಜ್ಜಿ, ಸಂಡ್ಗೆ, ಹಪ್ಪಳ ಎಲ್ಲಾನು ರೊಟ್ಟಿ ನಾವೇನೇನು ಮೈದಿರ್ತೀವಿ ಪ್ರತಿಯೊಂದು ಇಡ್ಬೇಕು ರೀ ಅದಕ್ಕೆ. ನೈವೇದ್ಯವಾಗಿ ಭೂತಾಯಿಗೆ ಎಲ್ಲ ಸಲ್ಲಲಿ ಅಂತಂದು ಎಲ್ಲಾನು ಇಡ್ಬೇಕು. ನಾನು ತೋರ್ಸಾತಿ ನೋಡಿರಿ ನಿಮಗೆ ಏನೇನು ಇಟ್ಟೀವಿ ಅಂತಂದು. ಈ ಥರ ಎಲ್ಲನೂ ನೈವೇದ್ಯ ಮಾಡ್ಬೇಕು ರೀ. ನೈವೇದ್ಯ ಮಾಡಿ ಪೂಜೆ ಮಾಡ್ಬೇಕು ನೋಡಿರಿ. ಈ ಸಂಪ್ರದಾಯ ಎಷ್ಟು ಚೆನ್ನಾಗಿದೆ ಅಲ್ರಿ. ಒಂದು ಹಳೆಯ ಸಂಪ್ರದಾಯಗಳಂದ್ರೆ ಪದ್ಧತಿಗಳು ಯಾವ ಥರ ಅದಾವಂದ್ರೆ ಇವಾಗಿನ ಜನಕ್ಕೆ ಆಲ್ಮೋಸ್ಟ್ ಅಲ್ಲಿ ಗೊತ್ತನೇ ಇಲ್ಲ ರೀ. ಇವಾಗ ನನ್ಗೆ ನೋಡಿರಿ ಇದು 5 ಕಲ್ಲು ಪಂಚಪಾಂಡವರ ಸ್ವರೂಪ ಅನ್ನೋದು ಸ್ವಲ್ಪ ಗೊತ್ತೈತ್ರಿ, ನಾನು ತಿಳ್ಕೊಂಡು. ಬಟ್ ಹಿಂದೆ ಒಂದು ಕಲ್ಲು ಐತಿ ಏನು ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ರೀ. ಅದು ಹಳೆ ಕಾಲದ ಜನರಿಗೆ ಕೇಳ್ಬೇಕು ರೀ. ಅದು ಮೊದಲಾಗಿನವ್ರಿಗೆ ಎಲ್ಲ ಪ್ರತಿಯೊಂದು ಗೊತ್ತಿರ್ತೈತೆ ರೀ. ಆ ಸಂಪ್ರದಾಯ ಏನು ಎಂತ ಅನ್ನೋದು. ಮೊದಲಾಗಿನ ಸಂಪ್ರದಾಯ ಹಳ್ಳಿ ಒಳಗೆ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಬರ್ತಾರೆ ರೀ. ಇವಾಗ ಅದೂ ಕಮ್ಮಿ ಆಗೈತೆ ಬಿಡ್ರಿ. ಅಂದ್ರೆ ಮಾಡ್ತಾರೆ ರೀ, ಅದು ಯಾಕೆ ಅಂತ ರೀಸನ್ ಗೊತ್ತಿರೋದಿಲ್ಲ. ಮಾಡೋ ಸಂಪ್ರದಾಯ ಎಲ್ಲನೂ ಪ್ರತಿಯೊಂದು ಮಾಡ್ತಾರೆ ರೀ, ಮಾಡೋಗಿಲ್ಲ ಅಂತೇನಿಲ್ಲ. ಪ್ರತಿಯೊಂದು ಮಾಡಿನೂ ಅದನ್ನು ಯಾಕೆ ಮಾಡ್ತಾರೆ ಅನ್ನೋದು ರೀಸನ್ ಕಡಿಮೆ ಇರ್ತೈತೆ ರೀ, ಗೊತ್ತಿರ್ತೈತಿ ಪ್ರತಿಯೊಂದು ಜನಕ್ಕೂ. ತಿಳ್ಕೊಳೋ ಉತ್ಸಾಹ ಜಾಸ್ತಿ ಇರೋದೇ ಇಲ್ಲ ರೀ ಇವಾಗಿನ ಜನರಿಗೆ. ಯಾಕಂದ್ರೆ ಇವಾಗೆಲ್ಲ ಏನು ಫೋನ್ ಒಳಗೆ ನೋಡೋದು, ರೀಲ್ಸ್ ಇದಾಗ ಹುಚ್ಚ ಜಾಸ್ತಿ ಐತೆ ರೀ. ಈ ಸಂಪ್ರದಾಯಗಳು ತಿಳ್ಕೊಬೇಕು, ಇದನ್ನು ನಾವು ಮುಂದುವರೆಸ್ಬೇಕು ಅನ್ನೋದು ಕಡಿಮೆ ರೀ. ಈ ಎಳ್ಳು ಅಮಾವಾಸ್ಯೆ ಪೂಜೆಗೆ ಮೇನ್ ಎಡೆ ಏನಂದ್ರೆ ಉಂಡ್ಗಡ್ಬು ರೀ. ಈ ಉಂಡ್ಗಡ್ಬು ಹೆಂಗೆ ಮಾಡ್ತಾರೆ ಅಂದ್ರೆ ಜೋಳದ ಹಿಟ್ಟಿನ ಮುದ್ದೆ ಮಾಡಿ ಅವನ್ನ ಉಂಡೆ ಥರ ಮಾಡಿ ತಟ್ಟಿ ಬಿಸಿ ನೀರಲ್ಲಿ ಕುದಿಸ್ಬೇಕು ರೀ ಎಣ್ಣೆ ಹಾಕಿ. ಇದಕ್ಕೆ ಏನಂತಾರೆ ಉಂಡ್ಗಡ್ಬು ಅಂತಾರೆ. ಈ ಉಂಡ್ಗಡ್ಬು ಮತ್ತು ಅದ್ರ ಜೊತೆಗೆ ಪುಂಡಿ ಪಲ್ಯ ಇದ ನೋಡ್ರಿ ಮೇನ್ ಎಡೆ ಅಂದ್ರೆ. ತಿನ್ನೋದೇ ಅಂದರೂ ಮಾಡಿದ್ರು ನೈವೇದ್ಯಕ್ಕೆ ಭಾವಿಯರೆಲ್ಲನೂ ಮಾಡಿದ್ರು ನೋಡ್ರಿ. ಪೂಜೆ ಮುಗೀತು. ಈ ಪೂಜೆ ಮುಗಿದು ಎಲ್ಲರೂ ನಮಸ್ಕಾರ ಮಾಡಿ ಉದ್ದಿನ ಕಡ್ಡಿ ಎಲ್ಲನೂ ಬೆಳಗೈತ್ರಿ, ತೆಂಗಿನಕಾಯಿ ಒಡೆದೈತಿ. ಇವಾಗ ಏನು ಮಾಡ್ಬೇಕಂದ್ರೆ ಮೇನ್ ಇದೇನು ನೈವೇದ್ಯ ಮಾಡಿ ಉಳ್ದಿರ್ತೈತಲ್ರಿ ಇವನ್ನೆಲ್ಲನೂ ಇದನ್ನು ಮಾಡ್ಬೇಕು ರೀ, ತುಂಡು ಮಾಡ್ಬೇಕು. ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಮತ್ತು ಅದೇನು ನೀರು ಇರ್ತೈತಲ್ರಿ ಪೂಜೆ ಮಾಡಿ ಅದನ್ನು ಮತ್ತು ಸರಂಬಿ ಹೊಲ ತುಂಬ ಚೆಲ್ಬೇಕು ರೀ. ಹೊಲ ತುಂಬ ನೀರೇನು ಹಿಡ್ಕೊಂಡಿರ್ತಾರಲ್ರಿ ಅವನ್ನ ಹುಲ್ಲಿಲಿಗೋ ಅನ್ಬೇಕು. ನೀವೇನ್ರಿ ಅಂದ್ರೆ ಊಟದ ಹಿಡ್ಕೊಂಡಿರ್ತ ನಾವು ಸರಂಬಿ ಹೊಲ ತುಂಬ ಚೆಲ್ಬೇಕು ರೀ. ಇದನ್ನು ಯಾಕಂದ್ರೆ ಒಂದು ಸೈಂಟಿಫಿಕ್ ರೀಸನ್ ಐತಿ. ಯಾಕೆ ಮಾಡ್ತಾರಂದ್ರೆ ಹೊಲಕ್ಕೆ ಹೋಗ್ರಿ ನಮ್ಮದು ಊಟ ಅಂದ್ರೆ ಕಾಳಾಗಲಿ ಚಪಾತಿ ರೊಟ್ಟಿ ಆಗಲಿ ಇದು ಹೊಲ ತುಂಬ ಯಾಕೆ ಹೋಗ್ತಾರಂದ್ರೆ ಇದನ್ನು ತಿನ್ನಕ್ಕಂತ ಹಕ್ಕಿ ಬರ್ತಾವ್ರಿ ನೋಡಿ. ಈ ಹಕ್ಕಿ ಬಂದು ಈ ಕಡ್ಲಿ ಒಳಗೆ ಹುಳ ಆಗಿರ್ತೈತೆ ನೋಡಿ, ಇದನ್ನು ತಿನ್ನಕ್ಕಂತ ಬಂದು ಹಕ್ಕಿಗಳ ಹುಳುಗಳನ್ನ ತಿನ್ನಲಿ ಅಂತಂದು ಈ ಏನು ನಾವು ಊಟನ ಹೊಲ ತುಂಬ ಹರಡ್ತೀವಿ ಇದಕ್ಕೆ ಆವಾಜ ಬರವಲ್ದ ನಿಮ್ಮಿಬ್ಬರದು. ಸಾಕಿಟ್ಟು ನಮಸ್ಕಾರ ಮಾಡ್ರಿ. ಈ ಕಡ್ಲಿ ಒಳಗೆ ಏನು ಹುಳ ಆಗಿರ್ತಾವಲ್ರಿ ಆ ಹುಳ ಚಂದಾಗ ಮಾಡ ಸೈಂಟಿಫಿಕ್ ರೀಸನ್ ಈ ಅಭ್ಯಾಸ ಮಾಡ್ಕೊಂಡು ಬಂದಾರ ನೋಡ್ರಿ. ಪೂಜೆ ಮುಗೀತ್ರಿ, ಹುಡುಗರು ನಮಸ್ಕಾರ ಮಾಡಿ ಹೋಗಿದ್ರು. ಇವಾಗ ನೋಡಿ ಈ ಎಡೆ ಎಲ್ಲನೂ ಏನು ದೇವರಿಗೆ ಅರ್ಪಿಸಿರ್ತೀವಿ ರೀ ಅದನ್ನು ಒಂದು ಸ್ವಲ್ಪ ತೆಗೆದು ಮುಚ್ಚಬೇಕ್ರಿ. ನೋಡಿರಿ ಮುಚ್ಚಾತಾರೆ ನಮ್ಮ ಯಾರು ತೆಗೆದು ಮಣ್ಣು ಹಾಕಿ ಮುಚ್ಚಿ ಇದ ನೋಡ್ರಿ ಭೂತಾಯಿಗೆ ಸಮರ್ಪಣೆ ಆಗಲಿ ಅಂತಂದು ಈ ಥರ ಮಾಡ್ತಾರೆ ನೋಡ್ರಿ. ಆಮೇಲೆ ಏನು ಮಾಡ್ಬೇಕು, ನಮಸ್ಕಾರ ಮಾಡಿ ಇದೇನು ಅಡಿಕೆಯಲ್ಲಿ ಇದು ಇರುತ್ತಲ್ರಿ ಪೂಜೆ ಮಾಡೋದು ನೋಡ್ರಿ ಹೊಲದಾಗಿನ ಹಕ್ಕರಿಕೆ ತೋರ್ಸಾತಿ ನೋಡ್ರಿ. ಇದು ಹಕ್ಕರಿಕೆ ಅಂತಂದ್ರೆ ಇವಾಗ ನೋಡ್ರಿ ಬುತ್ತಿ ತೋರ್ಸಾತಿ ನೋಡ್ರಿ. ಕಟಕ್ ರೊಟ್ಟಿ ರೀ, ಇದು ಪಾಪಡ, ಚಪಾತಿ, ಬಜ್ಜಿ, ಮೆಣಸಿನ್ಕಾಯಿ ಅಂಡ್ ಶೇಂಗಾ ಚಟ್ನಿ, ಹೋಳ್ಗೆ ಕಾಣಾಗ್ತಾವೆ ನೋಡ್ರಿ. ಎಲ್ಲನೂ ಸ್ವಲ್ಪ ತೋರ್ಸಾಕ್ತೀನಿ. ಆಮೇಲೆ ಪ್ಲೇಟ್ನಾಗಿರೋದೆಲ್ಲ ಅದು ತೋರಿಸ್ತೀನಂತ್ರಿ. ನೋಡ್ರಿ ಇಲ್ಲಿ ಹುಡುಗರು ಎಲ್ಲರೂ ಕುಂತಾರೆ, ಊಟಕ್ಕೆ ಕಾಯಕತ್ತಾರೆ ಎಲ್ಲರೂ. ನೋಡ್ರಿ ಫಸ್ಟ್ ಪಂಕ್ತಿನ ನಮ್ಮ ಚಿನ್ಕೋಳಿ ಮಕ್ಕಳದ ನೋಡ್ರಿ. ಆರ್ಯನ್ ನೋಡ್ರಿ ಅನ್ನ ಉಣ್ಣಾತಾನ್ರಿ, ಮೊಸರು ಅನ್ನ ನೋಡ್ರಿ. ಈ ಹುಡುಗರ್ದ ಫಸ್ಟ್ ಪಂಕ್ತಿ ರೀ. ಹುಡುಗರೆಲ್ಲಾರ್ದು ಊಟ ಆಗಿಂದ ನೆಕ್ಸ್ಟ್ ನಾವು ಮಾಡಿದ್ವಿ ನೋಡ್ರಿ ಎಲ್ಲರೂ. ನೋಡ್ರಿ ಶೇಂಗಾ ಚಟ್ನಿ, ಮೊಸರು, ಪಚ್ಚಡಿ,
ಈ ಸ್ವೀಟ್ ನೋಡ್ರಿ, ಸ್ವೀಟನ್ನು ಹೋಗಲಿಲ್ಲ ರೀ, ಬಂದು ಹೋಳಿಗೆ ತಿನ್ನೋಕ್ಕೂ ಆಗಲಿಲ್ಲ. ಹೊಲಕ್ಕೆ ಹೋಗಿದ್ವಿ ಅಂದ್ರೆ ರೊಟ್ಟಿ ಊಟನ ಬೆಸ್ಟ್ ರೀ. ನೋಡ್ರಿ ಹೆಂಗೆ ಕುಂತಾರೆ ನಮ್ಮ ಮನೆಯವ್ರು. ಇವ್ರು ನೋಡ್ರಿ ಊಟ ಮಾಡಿ ಅಡಿಕೆಯಲ್ಲಿ ಹಾಕ್ಕೊಂಡು ಕುಂತಾರೆ ನೋಡ್ರಿ. ಇವರ ಬಯ್ಯಾರ ಫ್ರೆಂಡ್ಸ್ ನೋಡ್ರಿ, ಅವ್ರ ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಬರೋ ಫ್ರೆಂಡ್ಸ್ ಅಂತಾರೆ. ಲಾಸ್ಟಿಗೆ ಬಂದ್ರೆ ರೀ ಇವ್ರು ಬಂದು ಊಟ ಮಾಡಾಕ್ತಾರೆ ನೋಡ್ರಿ ಇವರೆಲ್ಲರೂ. ಎಲ್ಲ ನನ್ನ ನೋಡಿ ಮೂಗ ಮುರಿತಾಳ ಹಿಂಗ ನಡೆದ ಹೋದರ ನವೀಲಿನಂಗ ಎಲ್ಲರ ದೃಷ್ಟಿ ತಾಕದಂಗ. बादल बरसा मीठूली सावन का पानी चीसो चीसो मौसम ली कपू जवानी लंगाडने मस्त करती लावण्य नीना फोन नंबर कोट्रा बतती पुण्य ಚಾಚಿರುವತ್ತಿನ ನಕ್ಕರದ ಆಚನ್ಯ ಏ ಚಾಚಿರುವತ್ತಿನ ನಕ್ಕರದ ಆಚನ್ಯ ನೀ ಬಂದಿ ಅಂತ ಓಡಿ ಬಂದ ಲಾವಣ್ಯ ಲಾವಣ್ಯ. ಈ ಲಾವಣ್ಯನ ಕರ್ಕೋರಿ, ಈ ಲಾವಣ್ಯ ಮಾಡ್ರಿ, ಈ ಲಾವಣ್ಯ ರಕ್ಕಮ್ಮ ಮಾಡ್ರಿ. ನಿನ್ನ ಸಿಗ್ತಿ ಅಂತ ಇನ್ನು ಮದುವೆಯಾಗಿಲ್ಲ, ನೂರ ಕೆಳಗೆ ಫೋಟೋ ಬಿಟ್ಟು ನೋಡಕ್ ಹೋಗಿಲ್ಲ, ನಿನ್ನ ಬಿಟ್ಟ ಯಾವಕ್ಕಿಗೂ ಎದೆಗದಾಗಿಲ್ಲ, ಕಣ್ಣ ಮುಚ್ಚಿ ಮದುವೆಯಾಗ ನನಗೆ ಹೋಗಿಲ್ಲ, ಸಾಯುತ್ತಾನ ಸಕ್ರವಾರ ಲಾವಣ್ಯ ಹೇ ಸಾಯುತ್ತಾನ ಸಕ್ರವಾರ ಲಾವಣ್ಯ ನೀ ಕುಂತತಿ ನೋಟ ದುಡಲ ಇಟ್ಟನ ಲಾವಣ್ಯ. ಇವು ಆಕಿ ಬೀಳ್ತಾಳ ಬೇ ನಾನೇ ನೋಡಲ್ಲ. ಕುಣಿತಾಳೋ ಕುಣಿತಾಳೋ ನಾಳೆ ತಗೋಬೇಕು. ಇವ್ರಿಬ್ರು ಹಾಡ್ತಿರ್ಬೇಕು, ಡೂಪ್ಲಿಕೇಟ್ ಅಜುಮಕಿ ಹಾಕೊಂಡು ಬರ್ತಾಳೆ ಈಕಿ, ಹೋಗುತ್ತಿದ್ದು ಮೈಯಾಗಿಕ್ಕಿ ಬಿದ್ದೆ ತಂತ ಹಾಕಿ ಹೊಡೆದಕ್ಕೆ ಹಾಕಿ ಈಗ ಕುಕ್ಕಿ ಹಿಂದೆ ಬಿದ್ದಿದ್ ಕಕ್ಕ ಹಿಂದ ಬಿದ್ದದ ಕಕ್ಕಿ ಸಾರಿ ಒಟ್ಟ ಬೇಜಾರು ಮಾಡಬೇಡಿ, ಪೆದ್ದು ಹುಡುಗ ಮುದ್ದು ಹುಡುಗ ಕಂಡ್ರಿ ಮುದ್ದು ಮಾಡಿ ನೋಡಿ. ಒಂದ್ಸಲ ಹೇಳತೀನಿ ಐ ಲವ್ ಯು ರೀ, ಐ ಲವ್ ಯು ರೀ, ಐ ಲವ್ ಯು ರೀ, ನೀವೆಂದ್ರೆ ನನಗೆ ತುಂಬಾ ಇಷ್ಟ ಕಣ್ರಿ. ವಾದ ವರ್ಷ ಹುಡುಗಿಂದಾಡ್ರಿ ಹುಡುಗಿದ ಇಸ್ಕ ಕಾಡಿಗೆ ಸಾರಿ ಒಟ್ಟ ಬೇಜಾರ ಆಗುದಿಲ್ಲ ಕೇಳ್ರಿ, ಪೆದ್ದು ಹುಡುಗಿ ಕಣ್ರಿ ಮುದ್ದ ಮಾಡಬೇಡಿ, ಒಂದ್ಸಲ ಹೇಳಬೇಡಿ ಐ ಲವ್ ಯು ಟು ರೀ, ಐ ಲವ್ ಯು ರೀ, ಐ ಲವ್ ಯು ರೀ, ನೀವಂದ್ರೆ ನನಗೆ ತುಂಬಾ ಇಷ್ಟ ಕಣ್ರಿ. ಬಂದಿ ತಪ್ಪಲ್ಲ ಗಂಡ ಸರಿ ಇಲ್ಲ, ಏನೇ ಏನು ಬಿಟ್ಟರು ನಿಮ್ಮ ಮನಿತನ ಸರಿ ಇಲ್ಲ. ಬರೇ ಬ್ಯಾಗ್ ತಗೊಳ್ತೀನಿ ನೀ ಬಂದಿ ಎಲ್ಲ ಜಗ್ ಬಂದಿದ್ದೀನಿ ಫೋನ್ ಫೋನ್ ಚಂದ ಐಕಿ ನೋಟ ಚಂದ ಐಕಿ ನೋಟ ಚಂದ ಐಕಿ ನೋಟ ನೀನೀಗ ಬುರ್ಮ ನೀನು ಒಬ್ಬ ಇಲ್ಲಿ ನೋಡ್ರಿ अभी तक तू हिंग सर कभी जरा सर नहीं हिंग सर भी
ನೀವು ಸ್ವಲ್ಪ ಇಬ್ರು ಮುಂದೆ ಬರ್ರಿ ಸ್ವಲ್ಪ ಹಿಂದಕ್ಕೆ ಅಲ್ಲಿ ನಡಕಿದ್ದಕ್ಕೆ ಹಾಂ ಬೇರೆ ಬೇರೆ ಮಾಡಬೇಡ್ರಿ ಮ್ಯೂಸಿಕ್ ಬರ್ತದೆ ಮಾಡ್ರಿ ಬೇರೆ ಮಾಡಿ ಬೇಡ ನಡಾನ ಇವಾಗ ನೋಡ್ರಿ ಮನೆಗೆ ಹೊಂಟ್ವಿ ಟೈಮ್ ಆಯ್ತು ನೋಡ್ರಿ ಮನೆಗೆ ಹೋಗಕ್ಕೆ ಎಲ್ಲರೂ ಸಜ್ಜಾದ್ರು ಎಲ್ಲರೂ ಒಂದೊಂದು ಸಾಮಾನು ಹಿಡ್ಕೊಂಡು ಆಟೋ ಬಂದು ನಿಂತಿತ್ತು ಆಟೋ ಹತ್ತಕ್ಕೆ ಎಲ್ಲರೂ ಹೊಂಟರು ನೋಡ್ರಿ ಬಾಜು ಮನೆಗೆ ನೀರು ತುಂಬ್ಕೊಳಕ್ಕೆ ಬಂದಿದ್ಲು ನೋಡ್ರಿ ಆಟೋದಾಗ ಬಂದು ಎಲ್ಲರೂ ಒಂದೊಂದು ಕಡ್ಲಿ ಗಿಡ ಕಿತ್ಕೊಂಡಾರ ನೋಡ್ರಿ ಇನ್ನೂ ಎಳೆ ಬಿದ್ದು ಕಾಯೇನ ಆಗಿದ್ದಿಲ್ಲ ಅಂದರು ಹುಡುಗಿಯಾರು ಒಂದೊಂದು ಕಿತ್ಕೊಂಡ್ರು ನೋಡ್ರಿ ಬಾಜು ಹೊಲ್ದಾರು ಆಟೋ ತಗೊಂಡು ಹೊಲಕ್ಕೆ ಬಂದಿದ್ರು ನೋಡ್ರಿ ಅಂಥವ್ರು ಸಾರ್ತಿ ನೋಡ್ರಿ ಅವ್ರದ್ದು ಇದು ಆಟೋ ನೋಡ್ರಿ ಇಲ್ಲಿ ಆರುಷಿ ಹೆಂಗೆ ಮಾಡತ್ತಾಳೆ ನೋಡ್ರಿ ಕಡ್ಲಿ ಹಿಡ್ಕೊಂಡು ಹೆಂಗೆ ಪೋಸ್ ಕೊಟ್ಟಾರೆ ಎಲ್ಲರೂ ಇವಾಗ ನೋಡ್ರಿ ಎಲ್ಲರೂ ಹತ್ತಿ ಮನೆ ಇಷ್ಟ ಆಯ್ತು ಅಂತ ತಿಳ್ಕೊಂಡೇನ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು